ಸ್ನೇಹಿತರೆ ಎಲ್ಲರೂ ನಮಸ್ತೆ, ಸಾಗರ್ ಮಾತಾಡ್ತಾ ಇರೋದು. ಸೊ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಏನು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಮಮಿತಾ ಅಂತೇಳಿ ಅವ್ರ ಹೆಸರು, ಡಾಕ್ಟರ್, ಅವ್ರ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿದೆ. ಸೊ ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಮಾಧ್ಯಮದವ್ರ ಹತ್ರ ಟೈಮ್ ಇಲ್ಲ, ಇದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ರಾಜಕಾರಣಿಗಳ ಹತ್ರ ಉತ್ತರನೇ ಇಲ್ಲ. ಸೊ ನಾನು ಎಲ್ಲ ಮೀಡಿಯಾದವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲೋಯ್ತು ನಿಮ್ಮ ಎಥಿಕ್ಸ್, ಎಲ್ಲೋಯ್ತು ನಿಮ್ಮ ಮೀಡಿಯಾ ಎಥಿಕ್ಸ್, ನೈತಿಕತೆ ಕಳ್ಕೊಂಬಿಟ್ರಾ? ಸೊ ನಿಜವಾಗ್ಲೂ ಶೇಮ್ ಆನ್ ಯು ಗೈಸ್. ಸ್ಪೆಷಲಿ ನಾನೊಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿ, ಐ ಆಮ್ ಜರ್ನಲಿಸಮ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನನಗೆ ಬೇಜಾರು ಅನ್ಸುತ್ತೆ. ಪ್ರತಿ ಸಲ ಈ ಥರ ಇನ್ಸಿಡೆಂಟ್ ಆದಾಗ ವಿ ವಾಂಟ್ ಜಸ್ಟಿಸ್ ಅಂತ ಬರ್ತೀವಿ, ವಿಡಿಯೋಗಳು ಮಾಡ್ತೀವಿ, ಹೋಗ್ತೀವಿ, ಮತ್ತೆ ಅದೇ ರಾಗ ಅದೇ ತಾಳ. ಸೊ ಇದೇ ರಿಪೀಟ್ ಆಗ್ತಿದೆ ಹೊರತು ಇದು ಬದಲಾವಣೆ ಆಗಲಿಲ್ಲ. ಸಖತ್ ಬೇಜಾರು ಅನ್ಸುತ್ತೆ. ಸೊ ಈ ಥರ ಎಲ್ಲ ಆಗ್ತಿದ್ರೆ, ನೋಡ್ತಿದ್ರೆ, ಪದೇ ಇದೇ ರಿಪೀಟ್ ಆಗ್ತಿದ್ರೆ, ಇದಕ್ಕೆ ನಾವು 78ನೇ ಸ್ವತಂತ್ರ ದಿನಾಚರಣೆನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಎಲ್ಲಿದೆ ಸ್ವತಂತ್ರ, ಎಲ್ಲಿ ಬಂದಿದೆ ಸ್ವತಂತ್ರ ಅಂತಾನೆ ಗೊತ್ತಾಗ್ತಿಲ್ಲ. ಏನೇ ಮಾತಾಡಿದ್ರು ಸೊ ಬೇಜಾರು. ಮಾಧ್ಯಮದವರೆಲ್ಲ ಬಾಯಿ ಬಡ್ಕೊತಾ ಇದ್ರಲ್ಲ ಅವಾಗೆಲ್ಲ, ನಾವು ನೊಂದೋರ್ ಪರ ಇದ್ದೀವಿ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಸೊ ಇದೆಲ್ಲ ನಿಮ್ಗೆ ಕಾಣಿಸೋದೇನು, ಇದೆಲ್ಲ ಟೆಲಿಕಾಸ್ಟ್ ಮಾಡೋದೇ ಇಲ್ವಲ್ಲ ನೀವು. ಸೊ ಬಿಕಾಸ್ ನೀವು ಮಾಡಿದ್ರೆ ನಿಮ್ಗೆ ಏನು TRP ಸಿಗಲ್ಲ, ಅದಕ್ಕೆ ನೀವು ಮಾಡಲ್ಲ. ನಿಮಗೆಲ್ಲ ಏನಿರೋ ದೊಡ್ಡವ್ರ ಮಂದಿ ಅವ್ರದ್ದೇನಾಯ್ತು ಇವ್ರದ್ದೇನಾಯ್ತು ಅಂತ ಕೆಲ್ಸಕ್ಕೆ ಬರ್ದೇ ಇರೋ ವಿಷಯಗಳನ್ನ ಮಾತ್ರ ಬಿತ್ತಿರ್ಸೋದು ನೀವು. ಈ ಥರ ಎಲ್ಲ ವಿಷಯ ಬಿತ್ತಿರ್ಸ್ತೀವಿ. ಸಖತ್ ಬೇಜಾರು ಅನ್ಸುತ್ತೆ ಈ ಥರ ಎಲ್ಲ ನೋಡ್ತಾ ಇದ್ರೆ. ಯಾವಾಗ ಬದಲಾಗುತ್ತೋ, ಎಲ್ಲಿ ತನಕ ಜನ ಹೇಳಿದ್ನಲ್ಲ, ಎಲ್ಲಿ ತನಕ ನಮ್ಮ ಜನ ಎಚ್ಚೆತ್ಕೊಳ್ಳಲ್ವೋ.